ಅದಕ್ಕೋಸ್ಕರ ಆ ವೆಹಿಕಲ್ಲು ನಮ್ದೇ ಸರ್, ರೆಂಟ್ ಕೊಡ್ತೀವಿ. 2 ತಿಂಗಳ ಹಿಂದೆ ಕಾರ್ಪೆಟ್ ತಗೊಂಡು ಹೋಗೋದಕ್ಕೆ ಅಂತ ಯಾರಾದ್ರೂ ರೆಂಟ್ಗೆ ತಗೊಂಡಿದ್ರ? ತುಂಬಾ ಜನ ತಗೊಂಡು ಹೋಗ್ತಿರ್ತಾರೆ. ಯಾರು ಯಾವತ್ತು ಅಂತ ಹೇಗ್ ಗುರ್ತಿಟ್ಕೊಳಕ್ ಸಾಧ್ಯ? ಹೋಗ್ಲಿ, ಇವ್ರಲ್ಲಿ ಯಾರನ್ನಾದ್ರೂ ಗುರುತು ಹಿಡಿತೀರಂತ ನೋಡಿ. ಹಾ, ಇವನೇ ಸರ್, ಕರೆಕ್ಟ್ ಇವನೇ. ಸರ್, ಇವ್ನ ಫೋನ್ ನಂಬರ್ ಏನಾದ್ರು ಸಿಗುತ್ತಾ? ಚೆಕ್ ಮಾಡ್ತೀರಾ? ಇರ್ಬೇಕು, ಚೆಕ್ ಮಾಡಿ ಹೇಳ್ತೀನಿ. ಪ್ಲೀಸ್ ಪ್ಲೀಸ್. ಹಾ, ನೋಡ್ತೀನಿ. ಹಾ, ಇದೇ ನಂಬರ್ ಸರ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್. ಹಲೋ ಹಲೋ, ಸಾಧು ನಾ ಮಾತಾಡ್ತಿರೋದು? ಹೌದು, ನೀನ್ ಯಾರು? ನನ್ನ ಬಗ್ಗೆ ವಿವರ ನಿನ್ಗೆ ಯಾಕೆ? ನನ್ಗೊಂದು ಕೆಲಸ ಮಾಡ್ಕೊಡ್ಬೇಕು. ಏನ್ ಕೆಲಸ? ನಿನಗೆ ಅಭ್ಯಾಸನೇ ಅಲ್ವಾ? ಕಾನೂನಿಗೆ ಪೊಲೀಸರಿಗೆ ಸಿಕ್ಕಾಕೊಳ್ಳೋದಾಗ ಮಾಡಬೇಕು. ಏನ್ ಮಾತಾಡ್ತಿದ್ಯಾ? ನೀನ್ ಯಾವ್ದೋ ರಾಂಗ್ ನಂಬರ್ಗೆ ಕಾಲ್ ಮಾಡಿರ್ಬೇಕು. ಕಾಲ್ ಕಟ್ ಮಾಡು. 10 ಲಕ್ಷ ಕೊಡ್ತೀನಿ. ಕೆಲಸ ಪೂರ್ತಿ ಆದ್ಮೇಲೆ ಯಾವ ರಿಸ್ಕ್ ಇಲ್ದಿರಾಗ ನೋಡ್ಕೋತೀನಿ. ಏನ್ ಮಾಡ್ಬೇಕು ಹೇಳು? ಈಗ ಫೋನಲ್ಲೆಲ್ಲ ಬೇಡ, ಡೈರೆಕ್ಟಾಗಿ ಭೇಟಿ ಮಾಡಿ ಮಾತಾಡೋಣ. ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಾ. ಸರಿ, ಅಲ್ಲಿಗೆ ಬರ್ತೀನಿ. ಯಾ ತೇಜ? ಮ್ಯಾಮ್, ಗುಡ್ ನ್ಯೂಸ್ ಮ್ಯಾಮ್. ರಾಹುಲ್ನ ಭಾಷಣ ಕಿಡ್ನಾಪ್ ಮಾಡಿರೋ ವೆಹಿಕಲ್ ಟ್ರೇಸ್ ಔಟ್ ಆಗಿದೆ. ಈಗಷ್ಟೇ ಆ ಕಿಡ್ನಾಪರ್ಸ್ ಅಲ್ಲಿ ಒಬ್ಬರ ಹತ್ರ ಮಾತಾಡಿದೆ. ವೆರಿ ಗುಡ್ ತೇಜ. ಈ ಪ್ಲಾನ್ ಮಾಡಿದೆಲ್ಲ ಯಾರು ಅಂತ ಗೊತ್ತಾಯ್ತಾ ನಿನಗೆ? ಅವ್ರ ಲೀಡರ್ ಯಾರು ಅಂತ ಹೇಳಿದ್ನಾ? ಇನ್ನೂ ಇಲ್ಲ ಮ್ಯಾಮ್. ಅವನ್ನ ಮೀಟ್ ಆಗೋದಕ್ಕೆ ಒಂದು ಪ್ಲೇಸ್ಗೆ ಬರೋದಕ್ಕೆ ಹೇಳಿದೀನಿ. ಫರ್ದರ್ ಡೀಟೇಲ್ಸ್ ಎಲ್ಲನೂ ಅಲ್ಲೇ ತಿಳ್ಕೊತೀನಿ. ತೇಜ, ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ತಾನೆ? ಇಲ್ಲ ಮ್ಯಾಮ್, ನಥಿಂಗ್ ಟು ವರಿ. ಒಂದು ಕೆಲಸ ಮಾಡಿದ್ರೆ 10 ಲಕ್ಷ ರೂಪಾಯಿ ಸುಪಾರಿ ಕೊಡ್ತೀನಿ ಅಂತ ಹೇಳಿದಕ್ಕೆ ನಂಬಿದಾನೆ. ಪ್ಲೀಸ್ ಬಿ ಕೇರ್ಫುಲ್ ತೇಜ. ನೀನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ಯಾ ಅನ್ನೋದು ಅವರಿಗೆ ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿದ್ರೆ ನಿನಗೆ ರಿಸ್ಕ್ ತೇಜ. ಸೊ ಪ್ಲೀಸ್ ತೇಜ, ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಶ್ಯೂರ್ ಮ್ಯಾಮ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಏನಾದ್ರೂ ಅಗತ್ಯ ಬಿದ್ರೆ, ಆಪತ್ತು ಬಂದ್ರೆ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡು. ಟೇಕ್ ಕೇರ್ ತೇಜ. ಡೆಫಿನೆಟ್ಲಿ ಮ್ಯಾಮ್, ಥ್ಯಾಂಕ್ ಯು, ಬಾಯ್. ಅಮ್ಮ, ಮುಹೂರ್ತಕ್ಕೆ ಸಮಯ ಆಗ್ತಿದೆ. ವಧುವರರು ಸಿದ್ಧರಾಗಿದ್ರೆ ಕರ್ಕೊಂಬನ್ನಿ. ಪುರೋಹಿತ್ರೆ, ವರ ವರುಣ್ ಯಾವಾಗ್ಲೂ ರೆಡಿ. ಹುಡುಗಿನೇ ಲೇಟು. ಲೇಟ್ ಏನಿಲ್ಲ ಬಾವಾ. ಟೈಮಿಗೆ ಬರೋದು ನಮ್ಮ ಅಕ್ಕನ್ಗೆ ಅಭ್ಯಾಸ. ಅಲ್ಲಿ ನೋಡು.
ಅಮ್ಮ, ಲಗ್ನ ಪತ್ರಿಕೆ ಓದ್ತಾ ಇದ್ದೀನಿ, ಒಂದ್ಸತಿ ಕೇಳಿಸ್ಕೊಳ್ಳಿ. ಚಂದ್ರಮಾನದ ಶ್ರೀ ಪ್ಲವನಾಮ ಸಂವತ್ಸರದ ಶ್ರಾವಣ ಶುದ್ಧ ದ್ವಾದಶಿಯ ಸೋಮವಾರದಂದು ಶ್ರೀ ದೇವಸೇನ ಮತ್ತು ಕೀರ್ತಿಶೇಷ ಭಾರ್ಗವ ದಂಪತಿಗಳ ಏಕೈಕ ಪುತ್ರ ವರುಣ್ಗೂ ಶ್ರೀ ನಾರಾಯಣರಾವ್ ಸಾವಿತ್ರಮ್ಮ ದಂಪತಿಗಳ ಪ್ರಥಮ ಪುತ್ರಿಯಾದ ಭಾಷಿಣಿ ಜೊತೆ ವಿವಾಹವನ್ನು ನಡೆಸಲು ಹಿರಿಯರೆಲ್ಲರೂ ನಿಶ್ಚಯಿಸಿ ಬರೆದಿರುವ ಶುಭ ಲಗ್ನ ಪತ್ರಿಕೆ. ಶುಭಂ. ಅಮ್ಮ, ನೀವಿಬ್ರು ತಾಂಬೂಲನ ಬದಲಾಯಿಸ್ಕೊಳ್ಳಿ. ಒಂದ್ ನಿಮಿಷ ಪುರೋಹಿತ್ರೆ. ವಾಗ್ದೇವಿಯವರೇ, ನೀವು ಬನ್ನಿ. ಈ ಮದ್ವೆನ ಹಿರಿಯರಾಗಿ ನಡೆಸ್ತಿದ್ದೀರಾ, ಎಲ್ಲಾನು ಹತ್ರದಿಂದ ನೋಡ್ಕೊಳ್ತೀನಿ ಎಂದಿದ್ದೀರಾ. ನನ್ ಪರವಾಗಿ ನೀವು ದಂಪತಿಗಳು ಈ ತಾಂಬೂಲನ ಬದಲಾಯಿಸ್ಕೊಂಡ್ರೆ ನನಗಿಂತ ಸಂತೋಷವಾಗಿರೋರು ಯಾರೂ ಇರಲ್ಲ. ಪ್ಲೀಸ್ ಇಲ್ಲ ಅನ್ಬೇಡಿ. ಅಯ್ಯೋ, ನೀವಿಷ್ಟೆಲ್ಲ ಕೇಳ್ಬೇಕಾ? ವಾಗ್ದೇವಿ, ಬಾ. ನೋಡಿದ್ಯಾ ಸರ್ಸು, ಯಾರ್ ಕೈಗೆ ಸೇರ್ಬೇಕೋ ಅವರೇ ತಗೋತಿದ್ದಾರೆ. ನೀನ್ ನಂಬಿರೋ ದೇವ್ರು ನ್ಯಾಯ ಕೊಡ್ತಾನೆ ಅಂತ ಇವಾಗ ನನಗ್ ನಂಬಿಕೆ ಬರ್ತಿದೆ. ಈಗ ಉಂಗ್ರ ಬದಲಾಯಿಸ್ಕೊಳ್ಳಿ. Come on, Bhashini. ಏನಾಯ್ತು ಭಾಷಿಣಿ? ಕೈಗೆ ಯಾಕೆ ಬಟ್ಟೆ ಕಟ್ಟಿದ್ಯಮ್ಮ? ಅದು ಡೋರ್ ಕ್ಲೋಸ್ ಮಾಡ್ಬೇಕಾದ್ರೆ ಬೆರಳು ಸಿಕ್ಕಾಕೊಂಡು. ಒಂದ್ಸಲ ಈ ಬ್ಯಾಂಡೇಜ್ ಬಿಚ್ಚೋಣ ವರುಣ್. ಉಂಗ್ರ ಹಾಕದ್ಮೇಲೆ ಮತ್ತೆ ಬ್ಯಾಂಡೇಜ್ ಹಾಕಿದ್ರೆ ಆಯ್ತು. ಹೇಗೂ ಅತ್ತಿಗೆ ಡಾಕ್ಟ್ರೇ ಅಲ್ವಾ, ಏನು ಪ್ರಾಬ್ಲಮ್ ಆಗಲ್ಲ. ಏನ್ರಿ ನೀವು ಮಾತಾಡ್ತಿರೋದು? ತೆಗೆದು ಕಟ್ಟೋದಕ್ಕೆ ಅದನ್ನ ಕಾಶಿ ದಾರ ಅನ್ಕೊಂಡಿದ್ದೀರಾ?
ಅಲ್ಲ, ಆ ಇಂಜರಿ ಸಿವಿಯರ್ ಆಗಿರೋದ್ರಿಂದಾನೆ ಅವಳು ಕರ್ಚೀಫ್ ಕಟ್ಕೊಂಡಿರೋದು. ಅದನ್ನು ತೆಗಿ ಅಂದ್ರೆ ಹೇಗೆ? ರಾಹುಲ್, ನೀನ್ ಯಾಕೆ ಸೀರಿಯಸ್ ಆಗ್ತಿದ್ಯಾ? ಏನ್ ಸೀರಿಯಸ್ ಪ್ರೀತಿ? ನಾನ್ ನಾರ್ಮಲ್ ಆಗೇ ಮಾತಾಡ್ತಾ ಇದ್ದೀನಿ. ಡಾಕ್ಟರ್, ನೀವಾದ್ರೂ ಹೇಳಿ, ಇಂಜರಿ ಆಗಿರುವಾಗ ಡಿಸ್ಟರ್ಬ್ ಮಾಡೋದು ಸರಿ ಅಂತೀರಾ? ಇಲ್ಲ, ಆದ್ರೆ ಇವತ್ತು ಎಂಗೇಜ್ಮೆಂಟ್ ಅಲ್ವಾ, ರಿಂಗ್ಸ್ ಬದಲಾಯಿಸ್ಕೊಳ್ದೆ ಇದ್ರೆ ಹೇಗೆ? ಹೋಗ್ಲಿ, ಬೇರೆ ದಿನಕ್ಕೆ ಪೋಸ್ಟ್ಪೋನ್ ಮಾಡೋಣ. ಇಷ್ಟು ದೂರ ಬಂದ್ಮೇಲೆ ಪೋಸ್ಟ್ಪೋನ್ ಏನಕ್ ನವ್ಯ? ಆಂಟಿ ಫಸ್ಟ್ ಟೈಮ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಹೀಗ್ ಮಧ್ಯದಲ್ಲಿ ನಿಲ್ಸೋದು ಅಂದ್ರೆ ಸೆಂಟಿಮೆಂಟಲ್ ಆಗಿ ಒಳ್ಳೇದಲ್ಲ. ನೀವೇನ್ ಹೇಳ್ತೀರಾ ಆಂಟಿ? ನಿಜನೇ, ಆದ್ರೆ ಉಂಗ್ರನ ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ಭಾಷಣಿಗೆ ವರುಣ್ಗೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗೋಗಿದೆ ಅಂತ ಹೇಳಿದ್ರಲ್ವಾ? ಸೊ ಈ ಎಂಗೇಜ್ಮೆಂಟ್ ಜಸ್ಟ್ ಫಾರ್ಮಾಲಿಟಿಗೆ ಮಾತ್ರ ಅನಿಸ್ತದೆ. ಅದಕ್ಕೆ ಡೈರೆಕ್ಟ್ ಆಗಿ ಮದ್ವೆಗೆ ಮುಹೂರ್ತ ಇಟ್ಬಿಟ್ರೆ ಒಳ್ಳೇದು. ಅವಳು ಹೇಳಿದ್ದು ಕೂಡ ಕರೆಕ್ಟೇ. ನನಗೂ ಕೂಡ US ಅಲ್ಲಿ ಇಂಪಾರ್ಟೆಂಟ್ ಅಸೈನ್ಮೆಂಟ್ಸ್ ಇದೆ. ಪೋಸ್ಟ್ಪೋನ್ ಮಾಡದಿರೋದೇ ಒಳ್ಳೇದು. ಪುರೋಹಿತ್ರೆ, ಡೈರೆಕ್ಟ್ ಆಗಿ ಮದ್ವೆಗೆ ಮುಹೂರ್ತ ನೋಡಿ. ಸರಿನಮ್ಮ. ಅಮ್ಮ, 15 ದಿನಗಳಲ್ಲಿ ಒಂದು ಒಳ್ಳೆ ಮುಹೂರ್ತ ಇದೆಯಮ್ಮ. ದಿನಗಳ ಆಂಟಿ, ನಿಮಗ್ ಲೇಟ್ ಆಗಲ್ವಾ? ತುಂಬಾ ಲೇಟ್ ಆಗುತ್ತೆ. ಈ 2-3 ದಿನದಲ್ಲಿ ಏನಾದ್ರು ಮುಹೂರ್ತ ಇದ್ರೆ ಅದನ್ನ ನೋಡಿ ಪುರೋಹಿತ್ರೆ. 2-3 ದಿನಗಳಲ್ಲಿ ಅಂದ್ರೆ ನಾಳೆ ರಾತ್ರಿಗೆ ಒಂದು ಶುಭ ಮುಹೂರ್ತ ಇದೆಯಮ್ಮ. ಸರಿನಮ್ಮ. ಹೋಗ್ ಬರ್ತೀನಮ್ಮ. ಹೋಗ್ ಬರ್ತೀನಮ್ಮ. ಇವತ್ತು ನೈಟು ಮೆಹಂದಿ ಫಂಕ್ಷನ್ ಕೂಡ ಇದೆ. ನೀವೆಲ್ಲರೂ ದಯವಿಟ್ಟು ಬರಬೇಕು. ಸರಿ ರೀ, ನೀವಿಷ್ಟೆಲ್ಲ ಹೇಳಿದ್ಮೇಲೆ ಬರ್ದೇ ಇದ್ರೆ ಹೇಗೆ? ಖಂಡಿತ ಬರ್ತೀವಿ. ಓಕೆ ದೆನ್, ನಾವು ಕೂಡ ಹೊರಡ್ತೀವಿ. ಈವ್ನಿಂಗ್ ಎಲ್ಲರೂ ಸೇರೋಣ. ಬರೋಣ? ಆಯ್ತು, ಹೋಗ್ ಬನ್ನಿ.
ನವ್ಯ ನನ್ನ ಫೋನ್ನ ಒಳಗೆ ಮರ್ತು ಬಂದಿದ್ದೀನಿ ಅನ್ಸುತ್ತೆ, ಹೋಗಿ ತಂದ್ಬಿಡ್ತೀನಿ. ನನ್ನ ಫೋನ್ನ ಇಲ್ಲೇ ಬಿಟ್ಟು ಹೋಗಿದ್ದೆ. ನಾನ್ ನೋಡೋದಕ್ ಬಂದಿದ್ದೀರಾ ಅಂತ ನಾನೇನ್ ಹೇಳಿಲ್ವಲ್ಲ ರೀ. ನೀನು ಹೇಳಿದ್ರು ಅದೇನು ನಿಜ ಅಲ್ಲ, ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ರು ನೀವ್ ಹೊರಗೆ ಹೇಳ್ಕೊಡೋದಕ್ಕೆ ಯೋಚನೆ ಮಾಡ್ತೀರಾ ಅಲ್ವಾ? ನಾನ್ಯಾಕೆ ಯೋಚನೆ ಮಾಡಬೇಕು? ನಥಿಂಗ್ ಲೈಕ್ ದಟ್. ಏನಾದ್ರೆ ಏನು, ನಿನ್ನ ಪ್ರೀತಿಸೋ ವ್ಯಕ್ತಿನ ಮದುವೆ ಮಾಡ್ಕೊಂಡು ನೀನು ಅಮೆರಿಕಾಗೆ ಹೊರಟು ಹೋಗ್ತೀಯ, ಹೊಸ ಜೀವನನ ಶುರು ಮಾಡೋಕ್ ಹೊರಟಿದ್ಯಾ? ಇಲ್ಲ ರಾಹುಲ್ ಅವರೇ, ನನಗೆ ಯಾಕೋ ಈ ಮದ್ವೆ ನಡೆಯಲ್ಲ ಅಂತ ಅನ್ನಿಸ್ತಿದೆ. ಏನ್ ಮಾತಾಡ್ತಿದ್ಯಾ ನೀನು? ನಿಮ್ಮಿಂದಾನೇ ನನ್ ಬೆರಳು ಬಾಗ್ಲಿಗೆ ಸಿಕ್ಕಾಕೊಂಡಿದ್ದು. ನೀವ್ ಕಟ್ಟಿರೋ ಬಟ್ಟೆಯಿಂದಾನೇ ನನ್ ಕೈಗೆ ಉಂಗ್ರನ ತೊಡಸ್ಲಿಲ್ಲ ಅಂದ್ರೆ ನಿಮಗ್ ಗೊತ್ತಿಲ್ದೇನೆ ನೀವೇ ನಿಶ್ಚಿತಾರ್ಥನ ತಡ್ದಿದ್ದೀರಾ. ಅದನ್ನ ನಾನ್ ತಡೆಯೋದು ಅಂದ್ರೆ ಏನು? ಅದು ಗೊತ್ತಿಲ್ಲದೆ ಆಗೋಯ್ತು ಅಷ್ಟೇ. ಗೊತ್ತಿಲ್ದೆ ಅಲ್ಲ ರಾಹುಲ್ ಅವರೇ, ಅದೇ ವಿಧಿ. ತಾಳಿ ಕಟ್ಟಿದ ಗಂಡನ ಕೈಯಿಂದಾನೆ ಮತ್ತೊಂದು ಮದ್ವೆ ನಡೆಯೋದು ಆ ವಿಧಿಗೆ ಇಷ್ಟ ಇಲ್ಲ. ಅದಕ್ಕೆ ಉಂಗ್ರನ ಬದಲಾಯಿಸಿದ ಹಾಗೆ ತಡ್ತಿದ್ದು. ನಿಜವಾದ ಪ್ರೀತಿನ ಮನುಷ್ಯರು ಮನಸ್ಸುಗಳು ಗೆಲ್ಲಿಸದೇ ಇದ್ರೂನು ಆ ದೇವರು ಗೆಲ್ಲಿಸ್ತಾನೆ ರಾಹುಲ್ ಅವರೇ. ಇವತ್ತು ಎಂಗೇಜ್ಮೆಂಟ್ ನಿಂತ ಹಾಗೆ ನಾಳೆ ಮದ್ವೆ ಕೂಡ ನಿಮ್ಮಿಂದಾನೇ ನಿಲ್ಲುತ್ತೆ. ಆ ವಿಧಿನೇ ನೀವ್ ಕಾರಣ ಆಗೋ ಹಾಗೆ ಮಾಡುತ್ತೆ. ದಟ್ಸ್ ಇಂಪಾಸಿಬಲ್ ಭಾಷಿಣಿ. ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದು ನಾನು, ಸಪೋರ್ಟ್ ಮಾಡಿದ್ದು ನಮ್ಮ ಮೇಡಮ್. ವರುಣ್ ಜೊತೆ ನಿನ್ ಮದುವೆನ ನಮ್ಮ ಮನೇಲಿ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಎಲ್ಲ ರೀತಿಯಲ್ಲೂ ಏರ್ಪಾಡು ಮಾಡ್ತಿದ್ರೆ ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹೇಳಿದ್ನಲ್ಲ ರಾಹುಲ್ ಅವರೇ, ನಂಬಿಕೆ ನಿಮ್ಮೇಲಲ್ಲ. ನೀವು ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಬೆಳೆಸ್ಕೊಂಡಿರೋ ನನ್ನ ಪ್ರೀತಿ ಮೇಲೆ ನಂಬಿಕೆ. ನಿಂದು ನಂಬಿಕೆ ಅಲ್ಲ ಭಾಷಣಿ, ಹುಚ್ಚು ಭ್ರಮೆ. ನಿನ್ ಪೇರೆಂಟ್ಸ್ ಮತ್ತೆ ವರುಣ್ ಅವ್ರ ತಾಯಿನ ನೋಡಿದ್ಯಲ್ಲ, ಮದುವೆ ಬಗ್ಗೆ ಎಷ್ಟು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದಾರೆ ಅಂತ. ಮದ್ವೆನ ಭೂಮಿ ಮೇಲೆ ಮಾಡ್ತಾರೆ, ಆದ್ರೆ ಫಿಕ್ಸ್ ಆಗೋದ್ ಮಾತ್ರ ಸ್ವರ್ಗದಲ್ಲಿ ಅಂತಾರೆ. ಈ ಜನ್ಮದಲ್ಲಿ ನೀವೇ ನನ್ ಗಂಡ, ನಾನ್ ಮಾತ್ರನೇ ನಿಮ್ ಹೆಂಡತಿ. ಇದನ್ ಯಾರು ಬದಲಾಯಿಸಕ್ಕಾಗಲ್ಲ. ನಮ್ ಸಂಬಂಧನ ಯಾರು ಬೇರೆ ಮಾಡಕ್ಕಾಗಲ್ಲ.